ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲೆ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಮಳೆಗಾಲದಲ್ಲಿ ವಾಹನ ಸವಾರರು, ರೈತರು, ಶಾಲೆ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಹರಸಾಹಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕಳಲೆ ಗ್ರಾಮದ ಪ್ರೇಮ್ ಮಾಸ್ಟರ್ ಮನೆ ಹತ್ತಿರದಿಂದ ಶಾನಹಳ್ಳಿ ಕೋರ್ಲಹಳ್ಳಿ ಮಾರ್ಗವಾಗಿ ಸೋಮರ್ಪೇಟೆ ಕೊಡಗು ಮಾರ್ಗದ ಮುಖ್ಯ ರಸ್ತೆಗೆ ಸಂಪರ್ಕಿಸುವ 1 ಕಿಲೋಮೀಟರ್ ವರೆಗಿನ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆ ಮಾಡಿ ರೈತರಿಗೆ, ಸಾರ್ವಜನಿಕರಿಗೆ, ಶಾಲೆ ಮಕ್ಕಳಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರ ಆಗ್ರಹ. ಈ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಜಿ ಶಾಸಕರ ಅವಧಿಯಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಅರ್ಜಿ ಸಲ್ಲಿಸಿದ್ದು, ಹಾಲಿ ಶಾಸಕರು ಎಂಪಿ ಅವರಿಗೆ ಹಲವು ಬಾರಿ ಗ್ರಾಮಸ್ಥರಿಂದ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಗ್ರಾಮವು ಸಕಲೇಶಪುರದಿಂದ 65 ರಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು, ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವುದರಿಂದ ನಮ್ಮ ಗ್ರಾಮವನ್ನು ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ನಮ್ಮನ್ನು ಕೊಡಗು ಜಿಲ್ಲೆಗಾದರೂ ಸೇರಿಸಿ ಸ್ವಾಮಿ. ನಮಗೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ, ರಸ್ತೆ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಮನ ಹರಿಸಿಲ್ಲ. ಇನ್ನು ಮುಂದಕ್ಕೆ ನೀವಾರು ದಯವಿಟ್ಟು ಗಮನ ಹರಿಸಿ ನಮಗೊಂದು ಮಕ್ಕಳು, ಶಾಲಾ ಮಕ್ಕಳಿಗಾಗಲಿ, ಯಾರೇ ಬರೋದು ಹೋಗೋರಿಗಾಗಲಿ ಕಷ್ಟ ಸುಖಕ್ಕೆ ಎಲ್ಲರಿಗೂ ತೊಂದರೆ ಇದೆ. ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೂ ಮಳೆಗಾಲದಲ್ಲಿ ಹೋಗಂಗೆ ಇಲ್ಲ. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ ನಾವು. ಯಾಕೆಂದರೆ ನಾನು 65-67 ವರ್ಷದಿಂದ ನಾನು ನೋಡ್ತಾ ಇರೋನು. ಆ ಕಾಲದಿಂದಲೂ ಇದುವರೆಗೂ ಇದೇ ಇದರಲ್ಲಿ ಇದ್ದಾರೆ. ಯಾವ ಶಾಸಕರು ಬಂದರೂ ಗಮನ ಹರಿಸಿದ್ರೆ ಶಾಸಕರು ಬಂದು ತಿರುಗಿ ನೋಡೋಕ್ಕೂ ಇಲ್ಲ, ಕೇಳ್ಕೊಳ್ಳೋದಷ್ಟೇ, ನೋಡೋಕ್ಕೇ ಇಲ್ಲ. ಈ ಕಡೆ ಇದೊಂದು ದಾರಿಗಳು ನಮಗೊಂದು ಈ ಕಡೆ ಬಾರ್ಡ್ರ್ ಇಲ್ಲ ಇರೋದ್ರ ಉದ್ದೇಶದಿಂದ ಇದೊಂದು ಗಮನ ಹರಿಸಿ ನೀವು ಉತ್ತಮವಾಗಿ ನಮಗೊಂದು ರೋಡ್ ಮಾಡಿಕೊಟ್ರು ಸಾಕು. ನಾವು ಇನ್ನೇನು ಕೇಳ್ಕೊಳ್ಳಲ್ಲ. ಕ್ಲೀನಾಗಿ ಸಿಗೋದಿಲ್ಲ. ಆಕಸ್ಮಿಕ ಒಂದು ಪಾಯಿಂಟ್ ಏನಾದರೂ ಒಂದು ಸಿಕ್ಕಿದ್ರು ಹೊರಗಡೆ ಬಂದ್ಬಿಟ್ಟು ಎಲ್ಲಿ ನೆಟ್ವರ್ಕ್ ಇದೆ ಅಲ್ಲಿ ಬಂದು ಮಾತಾಡಬೇಕು. ಏನೇ ಒಂದು ಕಷ್ಟ ಸುಖ ಆಯಿತು, ಆಕಸ್ಮಿಕ ಊರಲ್ಲಿ ಒಂದು ಸಾವೇ ಆಯಿತು ಅಂತ ತಿಳ್ಕೊಳ್ಳಿ, ಅದನ್ನ ಈಗ ಹೊರಗಡೆ ಯಾರಿಗಾರು ನೆಂಟ್ರಿಸ್ಟ್ರಿಗೆ ಅಥವಾ ಬೇರೆಯವ್ರಿಗೆ ಹೇಳಬೇಕು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೆಟ್ವರ್ಕ್ ಸಿಗೋದೇ ಇಲ್ಲ. ಈ ಥರ ಸಮಸ್ಯೆ ಇದು. ಟವರ್ ಇರೋದು ಇಲ್ಲೇ ಹೊಸೂರಲ್ಲಿ. ಹೊಸೂರು ಇರೋದು ಹೆಚ್ಚಿಗೆ ಏನು ದೂರ ಇಲ್ಲ, ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಇದೆ ಡಿಸ್ಟೆನ್ಸು. ಬಟ್ ನೆಟ್ವರ್ಕ್ ಯಾವುದು ಪ್ರಾಪರ್ ಆಗಿ ಕರೆಕ್ಟಾಗಿ ಸಿಗೋದಿಲ್ಲ. ಅದೊಂದು ತುಂಬ ಪ್ರಾಬ್ಲಮ್ ಇದೆ. ಈ ನೆಟ್ವರ್ಕಿನ ಜೊತೆ ನೆಟ್ವರ್ಕ್ ಸಮಸ್ಯೆ ಜೊತೆ ರೋಡಿನ ಸಮಸ್ಯೆನೂ ತುಂಬ ಇದೆ. ಇದ್ರ ಜೊತೆ ಇದನ್ನೆಲ್ಲ ಗಮನ ಹರಿಸಿ ಆದಷ್ಟು ಬೇಗ ಇದಕ್ಕೊಂದು ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳಿ. ನಾವು ಶಾಸಕರಿಗೆ ಕೊಟ್ಟಿರೋಂಥ ಅರ್ಜಿಗಳು MP ಕೊಟ್ಟವು, MLC ಕೊಟ್ಟವು ಎಲ್ಲ ಇದ್ದಾವೆ. ಈಗ ಮೊನ್ನೆ 1/6/22 ನಮ್ಮ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದಂಥ ಅರ್ಜಿ ಇದು ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಿಂದೆ ಶಾಸಕರಾದಂಥ HK ಕುಮಾರಸ್ವಾಮಿ ಕೊಟ್ಟಿದ್ದಂಥ ಇದು 10 ವರ್ಷದಿಂದ ಕೊಟ್ಟಿದ್ದಂಥ ಇದ್ದಾವೆ, ಎಲ್ಲ ಅವ್ರಿಗೆ ಕೊಟ್ಟವು ಎಂಡೋಸ್ಮೆಂಟ್ ಇದ್ದಾವೆ. ಹಾಗೆ ಈಗಿನ MP ಆದಂಥ ಶ್ರೇಯಸ್ ಪಟೇಲ್ ಅವರಿಗೂ ಕೊಟ್ಟಂಥ ಅರ್ಜಿ ನೋಡಿ, ಕೊಟ್ಟಿರೋದು ಅರ್ಜಿ ಇದು ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದು. ಹಾಗೆ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಎತ್ತಿನಹೊಳೆ ಪ್ರಾಜೆಕ್ಟ್ ಕೊಟ್ಟು ಇದನ್ನು ಕೊಟ್ಟು ಬಂದಿದ್ವಿ ಹಿಂದೆ. ಯಾರು ಏನೇ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ ಸರ್. ಇಲ್ಲಿ ತನಕ ಇದು ಮಾಡೋಕ್ಕೆ ಆಗಕ್ಕಿಲ್ಲ ಅಂತ ಹೇಳಿದರೆ ನಮ್ಮದು ಈ ಕೊಡಗಿನ ಬಾರ್ಡ್ರು ನಮಗೆ ಕೊಡಗಿ ಸೇರಿಸ್ಕೊಟ್ರೆ ನಾವು ಆ ಕಡೆಯಿಂದ ಮಾಡಿಸ್ಕೊಳ್ತೀವಿ. ನಮಗೆ ಇದೊಂದು ರೋಡಿನ ಅಭಿವೃದ್ಧಿ ಮಾಡಿಕೊಡಿ ಫಸ್ಟ್. ಇನ್ನೇನು ಕೇಳ್ತಿಲ್ಲ, ರೋಡಿನ ಅಭಿವೃದ್ಧಿ ಮಾಡಿಕೊಡಿ. ನಮಗೆ ಮಳೆಗಾಲದಲ್ಲಂತೂ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ನನ್ನ ಹೆಸರು ಶಿವಕುಮಾರ್, ತಡಕಲು ಗ್ರಾಮ, ತಾಲೂಕು ಚಾಲಕ ದಲಿತ ಸಮಿತಿ. ತಡಕಲು ಗ್ರಾಮದಲ್ಲಿ ಸುಮಾರು 40 ಕುಟುಂಬ ವಾಸವಾಗಿದ್ವಿ. ಇಲ್ಲಿ ಯಾರಿಗೂ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಮನೆ ಪಂಚಾಯತಿಯಿಂದ ಮನೆ ಬಂದರೆ ಹಕ್ಕುಪತ್ರ ಕೇಳ್ತಾರೆ. ತಹಸೀಲ್ದಾರ್ ಆಗಲಿ, AC ಆಗಲಿ ಯಾರು ಈ ಗ್ರಾಮಕ್ಕೆ ಬಂದಿಲ್ಲ ಒಂದ್ಸರಿನೂ. ಈ ಗ್ರಾಮ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಗ ಎಲ್ಲರಿಗೂ ಹಕ್ಕುಪತ್ರ ಕೊಡ್ತಾರೆ. ಹೊಸದಾಗಿ ಮನೆ ಕೇಳಕ್ಕೆ ಹೋದ್ರೆ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕಂತ ಈ ಮೂಲಕ ಕೇಳಿಕೊಂಡೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ರೈತ ಮುಖಂಡರುಗಳಾದ ಉದಯಕುಮಾರ್, ರೂಪೇಶ್, ಮೋಗಣ್ಣಗೌಡ, ಉಮೇಶ್, ಜಿತೇಂದ್ರ, ನಯನ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಂಚಾಲಕರಾದ ಶಿವಕುಮಾರ್ ತಡಕಲು, ಉಮೇಶ್, ರಾಜು ಇತರರು ಗ್ರಾಮಸ್ಥರು ಹಾಜರಿದ್ದರು. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.